ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ಗೌಡ ಯೂಟ್ಯೂಬ್ ಚಾನೆಲ್. ಎಸ್, ಮಧ್ಯಾಹ್ನದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಅಕ್ಕ ಸ್ಕೂಲಿಂದ ಬರೋ ಟೈಮ್ ಆಯಿತು. ಸೊ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಮನೇಲೇ ಇದ್ದಂಥ 4 ಬಟರ್ ಫ್ರೂಟಲ್ಲಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಮುಂಚೆ ಆಲ್ರೆಡಿ ಒಂದು ಸತಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಇಟ್ಟು ವೇಸ್ಟ್ ಆಗೋದು ಬದಲು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ನಾನು ಜ್ಯೂಸ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೆ. ಏನು ಸ್ಕೂಲಿಂದ ಅಕ್ಕನೂ ಬರ್ತಾಳಲ್ಲ, ಸೊ ಬಂದಿದ ತಕ್ಷಣ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೆ. ನನ್ನ ಅವಸ್ಥೆ ನೋಡಿ, ನಾನು ಯಾಕೆ ಇಷ್ಟು ಪೇಷೆನ್ಸಿಂದ ಕಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಯಾವುದೋ ಒಂದು ಸ್ಕ್ರಾಲ್ ಮಾಡುವಾಗ ಒಂದು ವಿಡಿಯೋ ನೋಡಿದ್ದೆ. ಅದರಲ್ಲಿ ಬಟರ್ ಫ್ರೂಟ್ನ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಂತಂದರೆ, ಈ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಅಂತಂದರೆ. ಸೊ ಇದೇ ಥರ ನಾನು ಟ್ರೆಂಡಿಂಗ್ ಆಗೋಣ ಅಂತ ಹೋಗಿ ಕಟ್ ಮಾಡೋಕ್ಕೆ ಹೋದೆ, ಅಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಯಿತು. ನೋಡಿ ಯಾವ ಥರ ಅಸಹ್ಯವಾಗಿ ಕಟ್ ಮಾಡಿದ್ದೀನಿ ಅಂತ ಅಂದರೆ, ನಾನು ಏನೋ ಮಾಡೋಕ್ಕೋಗಿ ತಡಿ ಅವ್ರ ಥರನೇ ಕಟ್ ಮಾಡೋಣ, ನಾನು ಟ್ರೆಂಡಿಂಗ್ ಆಗೋಣ ಅಂತ ಹೇಳಿ ಕಟ್ ಮಾಡೋಕ್ಕೆ ಹೋದೆ. ನಿಜ ಗೈಸ್, ದರಿದ್ರವಾಗಿ ಕಟ್ ಮಾಡಿದ್ದೀನಿ ಅಂತ ಇವಾಗಲೇ ಗೊತ್ತಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ, ಅದಕ್ಕೆ ಕೊನೆಗೂ ನನಗೆ ಬರಲೇ ಇಲ್ಲ. 4 ಬಟರ್ ಫ್ರೂಟ್ ಕಟ್ ಮಾಡಿದ್ದೀನಿ, ನನಗೆ ಬರಲೇ ಇಲ್ಲ. ಅದು ಫ್ರೂಟದೇ ತಪ್ಪೋ ಇಲ್ಲ ನನ್ನದೇ ಮಿಸ್ಟೇಕ್ ಆಯಿತೋ, ಹೇಗೆ ಕಟ್ ಮಾಡಬೇಕಂತ ಗೊತ್ತಾಗಿಲ್ವೋ ಏನೋ ಗೊತ್ತಿಲ್ಲ. ಬಟ್ ನೀವು ಯಾರಾನ ಈ ಥರ ಹಿಂಗೇನಾನ ಅವಸ್ಥೆ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ. ಆದರೆ ಅದು ಇನ್ನೂ ಹಣ್ಣಾಗಬೇಕಾಗಿತ್ತೋ ಇಲ್ಲೋ, ನಾನು ಇನ್ನೂ ಕಾಯಿ ಇರುವಾಗಲೇ ಕಟ್ ಮಾಡಿದ್ದನೇನೋ, ಅದಕ್ಕೆ ಅಂತನೇನೋ ಗೊತ್ತಿಲ್ಲ ಗಾಯ್ಸ್. ಬಟ್ ಏನು ಮಿಸ್ಟೇಕ್ ಆಯ್ತಂತ ಗೊತ್ತಿಲ್ಲ. ಬಟ್ ಹೆಂಗೋ ಕಟ್ ಮಾಡಿ ಜ್ಯೂಸ್ ಮಾಡೋಣ ಅನ್ನೋ ಒಂದು ತಲೆಯಲ್ಲಿತ್ತು, ಅಷ್ಟೇ ಮಾಡಿದ್ದೀನಿ. ಫೈನಲಾಗಿ ಕಟ್ ಮಾಡಿದ್ದಾಯಿತು. ಸೊ ಕಟ್ ಮಾಡ್ಕೊಂಡಿರೋ ಅಂಥ ಬಟರ್ ಫ್ರೂಟ್ನ ನಾನು ಜಾರ್ಗೆ ಹಾಕಿದ್ದೀನಿ. ಹಾಗೆ 1 ಲೋಟ ಮಿಲ್ಕ್ ಮತ್ತು 1 ಲೋಟ ನೀರು, 1 ಲೋಟ ಚಿಕ್ಕ ಗ್ಲಾಸಲ್ಲಿ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ. ಸೊ ಅದನ್ನು ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಹಾಲು ಹಾಕ್ಕೊಂಡೆ, ಆಮೇಲೆ ಸಕ್ಕರೆ ಹಾಕ್ಕೊಂಡೆ. ನೀವು ಕಪ್ಪನ್ನ ನೀವು ಮೆಜರ್ಮೆಂಟ್ ನೋಡ್ಬೋದು, ನಾನು ಯಾವ ಲೋಟದಲ್ಲಿ ತೊಗೊಂಡಿದ್ದೀನಿ ಅಂತ. ಕೆಲವ್ರಿಗೆ ಕಣ್ಣು ಅಳ್ತಾನೆ ಗೊತ್ತಾಗುತ್ತೆ, ಮೆಜರ್ಮೆಂಟ್ ಏನು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ನನಗೇನು ಹಂಗೇನಿಲ್ಲ, ಮೆಜರ್ಮೆಂಟೇ ಬೇಕಂತ ಏನಿಲ್ಲ. ಬಟ್ ವಿಡಿಯೋಗೋಸ್ಕರ ನಾನು ಮೆಷರ್ಮೆಂಟ್ ಬೇಕಾಗುತ್ತೆ, ಸಮ್ಟೈಮ್ಸ್ ಯಾರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೂ ಅಂತ ಹೇಳಿ ನಾನು ಮೆಷರ್ಮೆಂಟ್ ಮಾಡಿದೆ. ಅದಾದಮೇಲೆ ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಖಾಲಿ ಆಗಿಬಿಟ್ಟಿತ್ತು, 1 ಸ್ಪೂನ್ ಆಗೋ ಅಷ್ಟು ಮಾತ್ರ ಇತ್ತು. ಸೊ ಹಾಗಾಗಿ ನಾನು ಬೇಕು ಅಂತಂದರೆ ನಿಮಗೆ 1, 2, 3 ಸ್ಪೂನ್ ಹಾಕೋಬೋದು. ಸೊ ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಫೈನಲಾಗಿ ಜ್ಯೂಸ್ ರೆಡಿ ಆಯಿತು. ಇದನ್ನು ಗ್ಲಾಸ್ಗೆ ಶಿಫ್ಟ್ ಮಾಡಿ ನೋಡೋಣ ಯಾರ್ಯಾರು ಏನೇನು ಅಂತಾರೆ, ಕಮೆಂಟ್ ಮಾಡ್ತಾರೆ. ನಮ್ಮ ಮಮ್ಮಿಗೆ ನಮ್ಮ ಅಕ್ಕನ ಕೊಡ್ತೀನಿ, ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಏನು ಜ್ಯೂಸ್ ಹೇಳೋದು? ಏನು ಜ್ಯೂಸ್ ಇದು? ಬಟರ್ ಫ್ರೂಟ್. ಹಾಲು ಜಾಸ್ತಿ ಕುಡ್ದು ನೋಡು. ಹಾಲು ಜಾಸ್ತಿನೋ ಮೊಸರು ಜಾಸ್ತಿನೋ? ನಮ್ಮ ಯಾವಾಗಲೂ ಬರೀ ಕಮೆಂಟ್ ಮಾಡೋದೇ ಆಯಿತು. ಚೆನ್ನಾಗಿಲ್ಲ? ಚೆನ್ನಾಗಿದೆ. ನಿನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ಚೆನ್ನಾಗಿಲ್ಲ ಅನ್ನಿಸ್ತೈತೆ. ಹೇಳು, ಚೆನ್ನಾಯ್ತು ತಾನೆ ಅಂಗಡಿ ಇಲ್ಲಿರೋ ಥರ? ಹಾಂ, ಚೆನ್ನಾಯ್ತಾ? ನಿಜ ಕುಡಿಬೋದಾ? ಕೊಟ್ಬಿಟ್ಟು ಕುಡಿಯೋಣ ಅಂತ. ಶ್ಯೂರಾ? ಕುಡಿಲ್ಲ? ಏನಾರ ಗೊಟ್ಟಕ್ಕೆ ಬಂದ್ಬಿಟ್ರೆ ಜ್ಯೂಸ್ ಮಾಡಿರೋದಮ್ಮ. ಚೆನ್ನಾಯ್ತು ತಾನೆ ಅಂಗಡಿಯಲ್ಲಿ ಮಾಡೋ ಥರ? ಈಗ ಸರ್ಪ್ರೈಸ್. ಚೆನ್ನಾಗಿದ್ರೆ ಚೆನ್ನಾಗೈತೆ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಏನಾಯ್ತು ನಿನಗೂನು? ಹೌದಾ? ಏನಾಯ್ತು? ಏನು ಹಾಕಿಲ್ಲ ನಾನು, ಬರೀ ಹಾಲು ಹಾಕ್ದೆ, ಶುಗರ್ ಹಾಕ್ದೆ, ಒಂದು ಸ್ವಲ್ಪ ಹನಿ ಹಾಕ್ದೆ ಅಷ್ಟೆ. ಹನಿ ಏನು ಒಂದೇ ಒಂದು ಡ್ರಾಪ್ ಅಷ್ಟೇ, 1 ಸ್ಪೂನ್ ಅಷ್ಟೇ ಬಂದಿದೆ, ಅದು ಖಾಲಿ ಆಗ್ಬಿಟ್ಟಿತ್ತು ಅಂತ. ಬಾಯ್ ಹುಚ್ಚರ್. ಅಪ್ಪು ಚೆನ್ನಾಯ್ತಾ? ಚೆನ್ನಾಯ್ತಾ ಮಗ್ನೆ? ನೀವೇ ಹೇಳ್ಕೊಡ್ತೀರಾ ಪಾಪ, ಅದ್ ಕುಡಿತೈತೆ. ಕಸ್ರೆ ಆರೋಗ್ಯಕ್ಕೆ ಒಳ್ಳೇದು ಬಿಡು. ಇನ್ನೊಂಚೂರು ಕುಡಿ, ಬೇಡವಾ?
ಎಸ್, ನಾನು ಜ್ಯೂಸ್ ಕತೆ ಏನಾಯ್ತು ಅಂತ ನೋಡಿದ್ರಲ್ಲ. ಫಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗೇ ಇತ್ತು, ಬಟ್ ಈ ಟೈಮ್ ಏನಾಯ್ತು ಅಂತ ಗೊತ್ತಿಲ್ಲ ಗೈಸ್. ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮಾಡಿ. ಎನಿವೇ ಜ್ಯೂಸ್ ಕತೆ ಮುಗೀತು ಅಂತ ಹೇಳ್ಬೋದು. हे प्रभु हे हरि राम कृष्ण जगन्नाथ प्रेमानंद ये क्या हुआ। ಸೊ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಗೊಜ್ಜು ಅನ್ನ ಮಾಡೋಣ ಅಂತ ಹೇಳಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ನನ್ನ ಸ್ಟೈಲಲ್ಲಿ ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ. ಸೊ ಬೇರೆಯವರು ಸುಮಾರು ಥರ ಮಾಡ್ತಾರೆ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ಸೊ ಮೊದಲಿಗೆ ನಾನು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಮತ್ತು ಈರುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ, ಅದಾದಮೇಲೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತೆ. ಅದಾದಮೇಲೆ ನೆಕ್ಸ್ಟು ನಾನು ಮೆಣಸಿನ್ಕಾಯಿ ಹಾಕ್ತೆ. ಸೊ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು 1 2 ಮಿನಿಟ್ಸ್. ಸಣ್ಣಗೆ ಹೆಚ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಕೆಲವರು ಕ್ಯೂರಿ ಮಾಡ್ಕೊತಾರೆ, ಮಿಕ್ಸಿಲಿ ರುಬ್ಬಿಟ್ಟು ಪೇಸ್ಟ್ ಮಾಡಿ ಆಮೇಲೆ ಟೊಮೆಟೊ ಕ್ಯೂರಿನ ಆ್ಯಡ್ ಮಾಡ್ಕೊತಾರೆ. ಇನ್ನು ಕೆಲವರು ಈ ಥರ ಸಣ್ಣದಾಗಿ ಹೆಚ್ಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೊತಾರೆ. ಸೊ ಹಾಗಾಗಿ ನನಗೆ ಈ ಥರ ಇಷ್ಟ, ಕೆಲವ್ರಿಗೆ ಆ ಥರ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು, ಅದಾದಮೇಲೆ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಸ್ಪೂನ್ ಅಂದ್ಕೊಳ್ಳಿ. ಸೊ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನು ಒಂದು 1/4 ಕಪ್ಪು ಇಲ್ಲ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತಲ್ವ. ಸೊ ಹಾಗಾಗಿ ಒಂದು ಚೂರು ನೀರು ಹಾಕ್ಕೊಂಡ್ರೆ ನಮಗೆ ಅದು ಸಾಫ್ಟ್ ಆಗುತ್ತೆ ಟೊಮೆಟೊ. ಎಲ್ಲ ಸ್ಪೈಸಸ್ಸು ಆ್ಯಡ್ ಮಾಡಿ 1-2 ನಿಮಿಷ ನಾವು ಮಿಕ್ಸ್ ಮಾಡಿ ಲಾಸ್ಟ್ ಫೈನಲ್ ಟಚ್-ಅಪ್ಪು ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ ನನ್ನ ಫೇವ್ರೇಟ್ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಸೊ ನಾನು ಮಾಡೋದು ಈ ಥರನೇ, ಬೇರೆಯವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಸುಮಾರು ಥರ ಮಾಡ್ತಾರೆ. ಕೆಲವರು ಯೂಟ್ಯೂಬಲ್ಲಿ ಒಂದು ಟೊಮೆಟೊ ಗೊಜ್ಜು ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಸುಮಾರು ಥರ ಟೊಮೆಟೊ ಗೊಜ್ಜು ಬರುತ್ತೆ, ವೆರೈಟಿ ಆಫ್ ಟೊಮೆಟೊ ಗೊಜ್ಜು. ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಟೊಮೆಟೊ ಗೊಜ್ಜು ಅಂತ ಅಂದರೆ. ಆ್ಯಂಡ್ ನನಗೂ ಇಷ್ಟ, ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಟೊಮೆಟೊ ಗೊಜ್ಜು. ಚಪಾತಿ ಇದ್ದರೆ ಅಂತೂ ಅವ್ರಿಗೆ ಬೇರೆ ಇನ್ನೇನು ಬೇಡ, ದಿನ ಅದನ್ನೇ ಮಾಡಿಕೊಟ್ರೆ ಅದನ್ನೇ ತಿಂತಾರೆ. ಸೊ ಹಾಗಾಗಿ ಟೊಮೆಟೊ ಗೊಜ್ಜು ರೆಡಿ ಆಯ್ತಲ್ಲ. ಸೊ ಇದು ಬಂದು ಡೇ ನೆಕ್ಸ್ಟ್ ವೀಡಿಯೋ. ನಾನು 2 ದಿನದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ, ಮರ್ಜ್ ಮಾಡಿ ಒಂದೇ ವ್ಲಾಗಲ್ಲಿ ಹಾಕ್ತಿದ್ದೀನಿ. ಬಿಕಾಸ್ ಶಾರ್ಟ್ ಆಗಿರೋ ವೀಡಿಯೋನ ಅಟ್ಯಾಚ್ ಮಾಡಿ ಒಂದೊಂದೇ ಸಪ್ರೇಟ್ ವ್ಲಾಗ್ ಮಾಡೋದು ಬದಲು 2 ವೀಡಿಯೋ ಮರ್ಜ್ ಮಾಡಿ ಒಂದು ವ್ಲಾಗಲ್ಲಿ ಅಟ್ಯಾಚ್ ಮಾಡೋಣ ಅಂತ ಹೇಳಿ ನಾನು ಕಂಟಿನ್ಯೂಷನ್ ವ್ಲಾಗ್ನ ಮಾಡ್ತಿರೋದು. ಸೊ ಹಾಗಾಗಿ ನಾವು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ, ಅಪ್ಪ ಅಮ್ಮ ನಾನು ಧನು. ಸೊ ಅಲ್ಲಿ ಹೋಗಿರೋದು ನೋಡಿ ಅಪ್ಪ ನನಗೆ ತಲೆ ಸುತ್ತು ಬಂದ್ಬಿಡ್ತು. ಎಷ್ಟು ಜನ ಅಂದರೆ ಗಾಯ್ಸ್ ನಿಜವಾಗ್ಲೂ ಕಾಲಿಡೋದಕ್ಕಾಗಲ್ಲ. ನೀವು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಮತ್ತು ಲಾಸ್ಟಲ್ಲಿ ಏನಾಯಿತು ಅಂತ ಕೂಡ ನಿಮಗೆ ಹೇಳ್ತೀನಿ. ಬಟ್ ಫೈನಲಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ ಕಾಲಿಟ್ವಿ. ಅದ್ರಲ್ಲಿ ಕೂತ್ಕೋಬಾರ್ದೆ ಅಮ್ಮ, ಅದೇನು ಜೋಕಾಲಲ್ಲಿನ ಬಾ ಸರಿ ಬಾ. ಫೈನಲ್ ಆಗಿ 100 ರೂಪೀಸ್ ಕೊಟ್ಟು ನಾವು ಲೈನಲ್ಲಿ ಹೋದ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಮಕ್ಕಳು ಮರಿನಂತೂ ಕರ್ಕೊಂಡಂತೂ ನಿಜವಾಗ್ಲೂ ಆಗಲ್ಲ ಗಾಯ್ಸ್. ಅದರಲ್ಲೂ ನಾವೇನಾದ್ರು ಧರ್ಮದರ್ಶನದಲ್ಲಿ ಏನಾದರೂ ಮಾಡಿದಿದ್ರೆ ಅವತ್ತೆಲ್ಲ ನಾವು ನಿಂತ್ಕೊಳ್ಬೇಕಾಗಿತ್ತು. ಜನ ನಿಜವಾಗ್ಲೂ ಮೂನೇ ಆಗ್ತಿಲ್ಲ. ಸೊ ಹಾಗಾಗಿ ನಾವು 100 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ನಾವು ಹೋದ್ವಿ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಆಚೆ ಬಂದ್ವಿ. ಅಲ್ಲೇ ಊಟ ಇರೋದ್ರಿಂದ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಲೈನ್ಗೆ ಹೋದ್ವಿ. ಊಟಕ್ಕೆ ಹೋದ್ರೂ ಅಷ್ಟು ಲೈನ್ ಗಾಯ್ಸ್. ನಿಜವಾಗ್ಲೂ ನಾನು ಎಲ್ಲಿಂದ ಬರ್ತಾರೋ ಜನ ಅಂತ ಅನ್ಸ್ಬಿಡ್ತು. ಅಂದರೆ ಬೇರೆಯವ್ರನ್ನ ನಮ್ಗೆ ಹಾಗೆ ಹೇಳ್ತಾರಲ್ವ, ಅವ್ರೂ ಜನ ನೋಡಿದಾಗ ಯಪ್ಪ ಈ ಜನ ಎಲ್ಲಿಂದ ಬರ್ತಾರೋ ಅಂತ ಅನಿಸುತ್ತೆ. ಸೊ ಹಾಗೆ ನಮಗೂ ಜನ ನೋಡಿದ್ರೆ ಎಲ್ಲಿಂದ ಜನ ಬರ್ತಾರೋ ಅಂತ ಅನಿಸ್ಬಿಡುತ್ತೆ. ಸೊ ಫೈನಲಾಗಿ ಊಟ ಕೊಟ್ಟರು. ಊಟ ಅಂತೂ ಸಕ್ಕತ್ತಾಗಿತ್ತು, ಅಮೃತ ಥರ ಇತ್ತು. ಖಾರ ಪೊಂಗಲು ಸಿಹಿ ಪೊಂಗಲ್ ಕೊಟ್ಟರು ಗಾಯ್ಸ್. ಬೇರೆ ಟೈಮಲ್ಲಿ ಅನ್ನ ಸಾರು ಪಲ್ಯ ಎಲ್ಲ ಕೊಡ್ತಾರೆ. ಸೊ ನಾವು ಹೋಗಿದ್ದಿನ ಖಾರ ಪೊಂಗಲು ಸಿಹಿ
ಪೊಂಗಲು ಎಲ್ಲ ಕೊಟ್ಟರು. ನೋಡಿ ಕೂತ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ಮನೆಗೆ ಬರೋ ಟೈಮಲ್ಲಿ ಮಳೆ ಬಂದುಬಿಡ್ತು. ಸೊ ಅಲ್ಲೇ ಇದ್ದು ಮಳೆ ನಿಂತ ಮೇಲೆ ಮನೆಗೆ ಬಂದ್ವಿ. ನಾವು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಧನ್ವಿತ್ ಇನ್ನೂ ಮಲಗಿದ್ದ ಅಂತ ಹೇಳಿ ನಾನು ನೇಲ್ ಕಟ್ ಮಾಡ್ತಾಯಿದ್ದೀನಿ. ಸೊ ಮಕ್ಕಳು ಮಲಗಿರುವಾಗಲೇ ನೇಲ್ ಕಟ್ ಮಾಡಬೇಕು ಅಂತ ಏನಂತ ಕೇಳಿದೆ ಅಂತಂದರೆ, ಈ ವಿಡಿಯೋನ ವಾಚ್ ಮಾಡಿ ಎಂಡ್ವರೆಗೂ ನಿನಗೆ ಗೊತ್ತಾಗುತ್ತೆ ಇವನು ಏನು ಮಾಡ್ತಾನೆ ತರಲೆ ಅಂತ. ಸೊ ಏನಕ್ಕೆ ಮಕ್ಕಳಿಗೆ ನಾವು ಮಲಗಿರುವಾಗಲೇ ಕೆಲವರು ಮಾಡೋದಿಲ್ಲ, ಕೆಲವರು ನಾವು ಮಾಡಲೇಬೇಕಾಗತ್ತೆ. ಬಿಕಾಸ್ ಈ ಥರ ತೀಟೆ ನನ್ನ ಮಕ್ಕಳು ಇರೋದ್ರಿಂದ ನಾವು ನೇಲ್ ಕಟ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ನಾನು ಅವ್ನು ಮಲಗಿರುವಾಗಲೇ ಮಾಡಿಬಿಡ್ತೀನಿ. 2 ವಾರದಲ್ಲಿ ಅವನಿಗೆ ನಾನು ಒಂದು 2-3 ಸತಿ ಆದರೂ ಕಟ್ ಮಾಡಿಬಿಡ್ತೀನಿ. ಬಿಕಾಸ್ ಏನಂದರೆ ನಮ್ಮ ಸೇಫ್ಟಿಗೆ ಅಂತಲೇ ಹೇಳ್ಬೋದು. ನನಗೆ ಇವನು ಸ್ವಲ್ಪ ಪರ್ಚೋದು ಗಿಲ್ಲೋದು ಅದೆಲ್ಲ ಜಾಸ್ತಿ ಮಾಡೋದ್ರಿಂದ ನಮ್ಮ ಸೇಫ್ಟಿಗೆ ಆದರೂ ಹೆದ್ರುಕೊಂಡಾದರೂ ನಾವು ಕಟ್ ಮಾಡಬೇಕಾಗತ್ತೆ. ಬಿಕಾಸ್ ನಮಗೆ ತಾನೇ ನೋವಾಗೋದು ಪರ್ಚಿದ್ರೆ ಗಿಲ್ಲಿದ್ರೆ. ಸೊ ಹಾಗಾಗಿ ನಾನು ಮಲಗಿರುವಾಗಲೇ ನೇಲ್ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಲಾ? ನೋಡಲ್ಲಿ ಅಪ್ಪ ಒಂಚೂರ ಕಟ್ ಮಾಡ್ತೀನಿ. ಈ ಕೈ ಆಗಿದೆ, ಈ ಕೈ ಮಾತ್ರ ಪ್ಲೀಸ್. ನೀನ್ ಮಾಡ್ತೀಯಾ? ಮಾಡು. ಹಿಂಗ ಮಾಡೋದು ತೋರಿಸ್ತೀನಿ ಬಾಳೆ. ಹೆಂಗೆ ಅಲ್ಲಿ ತೋರಿಸಿ ಹೆಂಗೆ ಅಂತ, ಹೆಂಗೆ ಕಟ್ ಮಾಡೋದು ಹೆಂಗಿರುತ್ತಲ್ಲ ಈ ಕೈಯಲ್ಲಿ ನೋಡೋರ್ಗೆ. ನೋಡಿ ಈ ಕೈ ತೋರಿಸು, ಎಷ್ಟೊಂದು ಕ್ಲೀನ್ ಆಗ್ಬಿಟ್ಟೈತೆ. ಇಲ್ಲೇ ಇಲ್ಲೇ ಈ ಕೈ ಮಾತ್ರ ಇದೆ. ಹೆಂಗ್ ಗೊತ್ತಾ, ಕತೆ ಹೇಳ್ತೀನಿ. ನೋಡಿ ಅಪ್ಪು ಎಷ್ಟೊಂದು ಉಗುರು ಬಂದೈತೆ. ನೋಡಿಲಿ ಎಷ್ಟು ಉಗುರು ಬೆಳೆದೈತೆ. ಹಿಂದೆ ಇದೆಲ್ಲ ಈ ಕೈ ಮಾಡ್ತೀನಲ್ವಾ ಲಾಸ್ಟ್ ಮಾಡ್. ಅಪ್ಪ ಈಗ ಇವಾಗ ನಿನ್ಗೊಂದ್ಸತಿ 1 ನಿಮಿಷ ಇರೋ, ಹೇಳದ್ನ ಕೇಳಿಸ್ಕೊ. 1 ಸೆಕೆಂಡ್ ಇರು. ಹೆಂಗ್ ಗೊತ್ತಾ, ಒಂದೂರಲ್ಲಿ ಗುಮ್ಮ ಇತ್ತಂತೆ. ಗುಮ್ಮ ಏನ್ ಮಾಡ್ತಂತೆ, ಎಷ್ಟೊಂದು ಉಗುರು ಬೆಳೆಸ್ಕೊಬೇಕಿತ್ತಂತೆ. ಬಾಯ್ಲಿ ಅಪ್ಪ, ನೀನು ಮಲಗುವಾಗ ಹೆಂಗಿದ್ದೆ, ಇವಾಗ ನೋಡಿ ಹೆಂಗಾಗಿದ್ಯಾ. ಪೌಡ್ರ್ ಎಲ್ಲ ಹಾಕೊಂಡು ಯಾರು ಇಕ್ಕಿದ್ದು ಬಟ್ಟೆ ಎಲ್ಲ? ಯಾರು ಪೌಡ್ರು ಕ್ರೀಮ್ ಎಲ್ಲ ಹಾಕಿದ್ದು? ಇದೆಲ್ಲ ಯಾರು ಹಾಕಿದ್ದು? ಇದೆಲ್ಲ ಮಲಗುವಾಗ ಏನಿರ್ಲಿಲ್ಲ ಎಲ್ಲ. ಕಟ್ ಮಾಡಿಸ್ಕೊಳಲ್ವಾ ನೀನು? ಅಪ್ಪ ಹೇಳುವ ಇರು, ಹೇಳ್ಕೊಡ್ಲ ನಾನು. ಹೇಳು. ಇಲ್ಲ ಹೇಳು ಬಾಯ್. ನೀನ್ ಗುಡ್ ಬಾಯ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಕೊಡುವ. ರು ಎ ಐ ಓ ಔ ಆಹಾ ಅವ್ರಿಗೆ ಹೇಳ್ಬಿಡು. ನೀನ್ ಹೇಳ್ ಬಾಯಲ್ಲಿ ಹೇಳ್ಬಿಡು. ನೋಡಿದ್ರಲ್ಲ ಏನು ಮಾಡ್ದ ಅಂತ. ಫೈನಲ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.